ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಬೆಂಚರ್ ಕಾರ್ನರ್ಗೆ ಸ್ವಾಗತ. ಇದು 3 ಮಾರ್ಕ್ ಎಕ್ಸ್ಟ್ರಾಕ್ಟ್. ಇದು ಈ ಲೆಸನ್ದಿಂದ ಈಗಾಗಲೇ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಆಗಿರ್ಬೋದು ಅಥವಾ ಏನು ಬರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಮತ್ತು ಎನ್ಯುವಲ್ ಎಕ್ಸಾಮ್ನಲ್ಲಿ ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ಗಳನ್ನು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆರಿಯೋದಿಂದ ಮಾಡಿರ್ತಕ್ಕಂಥದ್ದು. ಇವುಗಳನ್ನು ಪ್ರಿಪೇರ್ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗ್ತೈತಿ. ಅದಕ್ಕಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 9 ಕ್ವಶನ್ಸ್ ಇದ್ದಾವೆ. ಈಚ್ ಆ್ಯಂಡ್ ಎವ್ರಿ ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ, ಆನ್ಸರ್ಗಳನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸರಿಯಾಗಿ ಬರಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೆಲವೊಂದಿಷ್ಟು ರಿಪೀಟೆಡ್ ಕ್ವಶನ್ಸ್ ಕೂಡ ಇದರಲ್ಲಿ ಇರ್ತಕ್ಕಂಥವು, ಎನ್ಯುವಲ್ ಎಕ್ಸಾಮ್ನಾಗ ಆಗಿರ್ತಕ್ಕಂಥವನ್ನ ನಾವು ಸ್ವಲ್ಪ ಗಮನಿಸ್ತಾ ಹೋದರೆ ನಮಗೆಲ್ಲವೂ ಕೂಡ ಅರ್ಥ ಆಗ್ತವೆ. ದ ಫಸ್ಟ್ ಕ್ವಶನ್ ಈಸ್, ದೀಸ್ ಅಮೇರಿಕನ್ಸ್ ಆರ್ ಬುವೆನಾ ಜೆಂಟೆ, ದೇ ಆರ್ good people and they are willing to pay you for the additional. The question A, why are Americans willing to pay the additional amount? Because they surveyed the land and they found it was more than 8 acres than previously agreed. B, what was the previous amount according to the agreement? According to the agreement, the previous amount was $1,200. What quality do you understand of the Americans? They were sincere or prompt? ಯಾವುದಾದ್ರೂ ಒಂದು ಆನ್ಸರ್ನ ಬರಿಬೇಕಿಲ್ಲಿ. ಇಲ್ಲಿ ಅಮೇರಿಕನ್ಸು ಬುವೆನಾ ಜೆಂಟೆ ಅಂತ ಹೇಳಿರ್ತಕ್ಕಂಥದ್ದು ಯಾರು ಅನ್ನೋಂಥದ್ದವ. ಇವು ಅಡಿಷ್ನಲ್ ಕ್ವಶನ್ಸ್. ಇವು ಲೆಸನ್ನಲ್ಲಿ ಒಂದನೇ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ. ವಾಸ್ ಡಾನ್ ನಲ್ಸಲ್ಮೋರ್ ರೆಡಿ ಟು ಟೇಕ್ ದ ಅಡಿಷನಲ್ ಅಮೌಂಟ್? ಇಫ್ ನಾಟ್, why? No, Don Anselmo refused to take the additional amount. He was a man of principles. How many acres of excessive land did they found? It was 8 acres. Why did the speaker say like this? He was not greedy. He was a man of principles. ಇಲ್ಲಿ ಸ್ಟೇಟ್ಮೆಂಟ್ ಅರ್ಥ ಮಾಡಿಕೊಂಡು ಉತ್ತರ ಬರಲಿಕ್ಕೆ ನಾವು ಟ್ರೈ ಮಾಡಬೇಕು. ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, 8 acres ಇವೆ. ಉತ್ತರಗಳು ಕಾಮನ್ ಆಗಿರ್ತಕ್ಕಂಥವು ಇರ್ತವೆ. ಫ್ರೆಂಡ್, I do not like to have you to speak to me in that manner. ನೀವು ಹೀಗೆ ಮಾತಾಡೋದು ನಂಗೆ ಸರಿ ಅನಿಸ್ಲಿಲ್ಲ ಅಂತ. ಹೂ ಈಸ್ ದ ಸ್ಪೀಕರ್ ಹಿಯರ್? ದ ಓಲ್ಡ್ ಜೆಂಟಲ್ಮ್ಯಾನ್ ಮೀನ್ಸ್ ಡಾನ್ ಅನ್ಸೆಲ್ಮೋ. ಹೂ ಈಸ್ ದ ಸ್ಪೀಕರ್ ಟಾಕಿಂಗ್ ಟು ದ ಅಮೇರಿಕನ್ಸ್ ಆರ್ ಟು ಅಮೇರಿಕನ್ ಪೀಪಲ್ ಹೂ ಹ್ಯಾಡ್ ಬಾಟ್ ಹೀಸ್ ಪ್ರಾಪರ್ಟಿ? ವಾಟ್ ಡಿಡ್ ಹಿ ನಾಟ್ ಲೈಕ್ ಆ್ಯಂಡ್ ವೈ? ಸೊ ಯಾವುದು ಇಷ್ಟ ಆಗಲಿಲ್ಲ, ಯಾಕೆ ಅಂತ. ಹಿ ಡಿಡ್ ನಾಟ್ ಲೈಕ್ ದ ವೇ ಟು ಟೇಕ್ ದ ಡಬಲ್ ಅಮೌಂಟ್ ಫಾರ್ ಹೀಸ್ ಎಕ್ಸೆಸಿವ್ ಪ್ರಾಪರ್ಟಿ. ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ದೆನ್ ಅಲ್ಲಿ ಕ್ವಶನ್ ನಂಬರ್ 3 ಟು ದ ಲಾಸ್ಟ್ ಕ್ವಶನ್ ಅಂತ ಹೋಯಿತು, ಅದನ್ನು ಓದ್ಕೊಡ್ರಿ. ಇನ್ನು ಫೈನಲಿ ಹಿ ಸೈನ್ಡ್ ದ ಡೀಡ್ ಆ್ಯಂಡ್ ಟುಕ್ ಮನಿ ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಹೂ ಡಸ್ ಹಿ ರೆಫರ್ ಟು? ದ ಓಲ್ಡ್ ಜೆಂಟಲ್ಮ್ಯಾನ್. ವೈ ಡಿಡ್ ಹಿ ರೆಫ್ಯೂಸ್ ಟು ಟೇಕ್ ಮನಿ ಮೀನ್ಸ್ ಅಡಿಷನಲ್ ಮನಿ? ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹೌ ಮಚ್ ಮನಿ ಡಿಡ್ ಹಿ ಟೇಕ್? He took only $1,200. How much excessive money was offered to him? Almost double to the previous one. What was the amount that previously agreed upon? $1,200. ಸೊ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅವೇ ಆನ್ಸರ್ ರಿಪೀಟೆಡ್ ಇದಾವೆ. ಇಲ್ಲಿ ನಿಮಗೆ ಅಡಿಷನಲ್ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ಇಂಥವು ಕೇಳ್ಬೋದು ಅನ್ನೋಂಥ ಕಾರಣಕ್ಕಾಗಿ ಇವನ್ನೆಲ್ಲ ಪ್ರಿಪೇರ್ ಮಾಡ್ಕೊಡ್ರಿ. ಯಾವಾದರೂ ನಿಮಗೆ ಅನುಕೂಲ ಆಗೇ ಆಗ್ತವೆ. ಸ್ವಲ್ಪ ಕ್ವಶನ್ ನೋಡಬೇಕಾದ್ರೆ WH ಕ್ವಶನ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೂ, ವೈ, ಹೌ ಅದನ್ನ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರ್ಲಿಕ್ಕೆ ಆಗ್ತದೆ. ಪೂರ್ತಿ ಕ್ವಶನ್ ಅರ್ಥ ಆಗದೆ ಹೋದ್ರೂ ಕೂಡ ಸ್ನ್ಯಾಚಸ್ ಅಂತೀವಲ್ಲ, ಅದ್ರ ಪಾರ್ಟ್ಸ್ ಅಂತೀವಲ್ಲ, ಸ್ವಲ್ಪ ಅರ್ಥ ಆದರೂ ಕೂಡ ಕ್ವಶನನ್ನು ನೀವು ಈಸಿಯಾಗಿ ತಿಳ್ಕೊಬೋದು. ಕ್ವಶನ್ ನಂಬರ್ 4, ವೆನ್ ಒನ್ ಸೈನ್ಸ್ ಅ ಡೀಡ್ ಆ್ಯಂಡ್ ಸೆಲ್ಸ್ ರಿಯಲ್ ಪ್ರಾಪರ್ಟಿ, ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದ್ಯಾಟ್ ಗ್ರೋಸ್ ಆನ್ ದ ಲ್ಯಾಂಡ್. ಸೊ ಈ ಸ್ಟೇಟ್ಮೆಂಟನ್ನು ಹೂ ಸೆಡ್ ದಿಸ್? ಅಮೇರಿಕನ್ ಪೀಪಲ್. ಟು ಹೂಮ್ ವಾಸ್ ಇಟ್ ಸೆಡ್? To Don Anselmo, the gentleman of Rio and Medio. Then, why does the speaker comment so? Because although the Americans purchased the land, the children of the village were overrunning the orchard. So, who signs the deed or sells the property? The old gentleman, Rio of Medio. What happened to the property? The property was being spoiled by the children of the Rio and Medio. ಸೊ ಇಲ್ಲಿ ಈ ಸ್ಟೇಟ್ಮೆಂಟಿಗೆ ಇಲ್ಲಿ ಹೂ ಸೆಡ್ ದಿಸ್ ಫಸ್ಟ್ ಕ್ವಶನ್ ಇತ್ತಲ್ಲ, ಇದಕ್ಕೆ ಜುವನ್ ಎ ಸೆಡಿಲೋ ಆ್ಯಂಡ್ ಬರೆದ್ರು ಕೂಡ ಸರಿ ಅಂತ ಆನ್ಸರ್ನ ಇಲ್ಲಿ. ಯಾಕಂದರೆ ಜುವನ್ ಎ ಸೆಡಿಲೋ ಮತ್ತು ಆಥರ್ ನಡುವೆ, ಇದು ಜೆಂಟಲ್ಮ್ಯಾನ್ ನಡುವೆ ಇದಿರ್ತಕ್ಕಂಥ ಒಂದು ಸಂವಾದ ಇದು, ಅಲ್ಲೇ ಅದನ್ನು ಬರೀರಿ. ಓಕೆ, ಕ್ವಶನ್ ನಂಬರ್ 5, ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ಹೂ ಡಸ್ ಐ ರೆಫರ್ ಟು? ದ ಓಲ್ಡ್ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ, ಡಾನ್ ಅನ್ಸೆಲ್ಮೋ. Who purchased the land? The Americans. That is the price what
was the price? The price was $1,200. When did the speaker say this? When the Americans offered him to take almost double amount. Why was the speaker offered the extra price? Because after the resurvey or discovery, they came to know that the land was 8 acres excessive. Why did the speaker say like this? He was not greedy, he was a man of principles. ಸೊ ಇಲ್ಲಿ ಅಂದರೆ ಇದರ ಅರ್ಥ, ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಫಾರ್ ಲ್ಯಾಂಡ್. ಅಮೆರಿಕನ್ಸ್ಗೆ ಯಾಕಂದ್ರೆ ಮಾರ್ಲಿಕ್ಕೆ ನಾನು $1,200 ಒಪ್ಕೊಂಡಿದ್ದೀನಲ್ಲ ಅದೇ ಹಣ ಅಂತ. ಅಂದರೆ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಇರೋದ್ರಿಂದ ಇದಕ್ಕೆ ಹೆಚ್ಚಿಗೆ ಹಣ ತೆಗೆದುಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಏನು ಮೊದಲೇ ನಿರ್ಧಾರ ಆಗಿತ್ತು ಅದೇ ಹಣವನ್ನು ಪಡ್ಕೊಳ್ತಕ್ಕಂಥ ಆಗಿತ್ತು. ಇಲ್ಲಿ ಸ್ವಲ್ಪ ಗಮನ ಕೊಡ್ರಿ. ಐ, ಹಿ, ವಿ ಅಂತ ಬಂದಾಗ ವಿ ಅಂತ ಬಂತು ಅಂತಂದರೆ ಅಮೆರಿಕನ್ಸ್ ಅಂತ ಕನ್ಫರ್ಮ್ ಇಟ್ಕೊಂಬಿಡಿ. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಎಸ್, he would sell as he had agreed for $1,200. Who does we refer to? ಬಂದು ನೋಡಿ ಇಲ್ಲಿ ವಿ ಅಂಥೇಳಿ. ಡೊನಾಲ್ಡ್ ಸೆಲ್ಮೋ ಆ್ಯಂಡ್ ಅಮೇರಿಕನ್ಸ್ ಇನ್ಕ್ಲೂಡಿಂಗ್ ದ ಸ್ಟೋರಿ ಟೆಲ್ಲರ್, ಅಂದರೆ ಎಲ್ಲರೂ ಕೂಡ ಬಂದಿವಿ ಅನ್ನುವಂಥದ್ದಿಲ್ಲಿ. ಹೂ ಡಸ್ ಹಿ ರೆಫರ್ ಟು? ದ ಓಲ್ಡ್ ಜೆಂಟಲ್ಮೆನ್ ಆಫ್ ದ ರಿಯೋ ಆ್ಯಂಡ್ ಮೆಡಿಯೋ ಬಿಫೋರ್ ಗೆಟಿಂಗ್ ಡೌನ್ ಟು ಬಿಸ್ನೆಸ್. ವಾಟ್ ಡಿಡ್ ದೇ ಸ್ಪೀಕ್ ಅಬೌಟ್? ದೇ ಸ್ಪೋಕ್ ಅಬೌಟ್ ರೈನ್ ಆ್ಯಂಡ್ his family. What would he sell for $1,200, or what was the business? He would sell his property like orchard and house. Were the buyers ready to give only $1,200 or additional amount? Yes. If yes, how much was the additional amount or additional money? Yes, the buyers were ready to give the additional amount. It was almost double money what they had agreed before. ಅಂದರೆ ಮೊದಲು ಒಪ್ಕೊಂಡಿರ್ಕಿಂತ ಹೆಚ್ಚಿಗೆ ಡಬಲ್ ಕೊಡಲಿಕ್ಕೆ ಅಂತ. ಡಿಡ್ ದ ಸೆಲ್ಲರ್ ಟೇಕ್ ದ ಅಡಿಷ್ನಲ್ ಅಮೌಂಟ್? ಇಫ್ ನಾಟ್, ವೈ? ನೋ, ದ ಸೆಲ್ಲರ್ ಡಿಡಂಟ್ ಟೇಕ್ ದ ಅಡಿಷ್ನಲ್ ಅಮೌಂಟ್ ಬಿಕಾಸ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಸೊ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇವನ್ನ. ಕ್ವಶನ್ ನಂಬರ್ 7. ಎಸ್, ಐ ಅಡ್ಮಿಟ್ ದ್ಯಾಟ್. ಹೂ ಡಸ್ ಐ ರೆಫರ್ ಟು? ದ ಓಲ್ಡ್ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಹೂ ಡಿಡ್ ಈ ಸೇ ದಿಸ್ ಟು? ಟು ಜುವನ್ ಎ ಸೆಡಿಲೋ. What did the speaker admit? The speaker admitted that when one signs a deed and sold real property, one sold everything that grew on the land. ಅಂದರೆ ಒಂದು ಸಾರಿ ಮಾರಿದರೆ ಆ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಬೆಳೆ ಸಹಿತ ಆ ಭೂಮಿ ಪರ್ಚೇಸ್ ಮಾಡಿದವರಿಗೆ ಸೇರ್ತದೆ ಅನ್ನುವಂಥ ಮೀನಿಂಗಲ್ಲಿ ಅದು ಅಡ್ಮಿಟ್ ಆಗಿರ್ತಕ್ಕಂಥದ್ದು ಇಲ್ಲಿ. ಕ್ವಶನ್ ನಂಬರ್ 8. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಹೂ ಡಸ್ ಐ ರೆಫರ್ ಟು? ದ ಓಲ್ಡ್ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. Who did the trees belong to? According to Donald Selmo, the trees belong to the children of Rio and Medio. What qualities of speaker does it show? He was generous, he had a great love and care for the children of Rio and Medio. ಸಾಮಾನ್ಯವಾಗಿ ನೋಡಿರಿ ಈ ಪ್ರಶ್ನೆಗಳೆಲ್ಲ ಜೆಂಟಲ್ಮ್ಯಾನ್ ಬಂತು, ಆಮೇಲೆ ಎಕ್ಸಿಸ್ ಲ್ಯಾಂಡ್ 8 acres ಎಕ್ಸಿಸ್ ಲ್ಯಾಂಡ್ ಬಂತು, $1,200 ಇವೇ ರಿಪೀಟೆಡ್ ಇಲ್ಲಿ. Legally we owned the trees, but the old man had been so generous, refusing what amounted to a fortune for him. ನೋಡ್ರ, ನಾವು ಕಾನೂನುಬದ್ಧವಾಗಿ ನಮಗೆ ಅದು ಸೇರಿದ ಅದರ ಹತ್ರ ಜನರಸ್ ಇರೋದ್ರಿಂದ. ಸೊ ಇಲ್ಲಿ ಯಾಕೆ ಅವ $1,200 ರೆಫ್ಯೂಸ್ ಮಾಡಿದ ಅನ್ನೋದು ಇಂಪಾರ್ಟೆಂಟ್ ಅದ. ಬರ್ತಕ್ಕಂಥ ಹಣವನ್ನು ರೆಫ್ಯೂಸ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೂ ಡಸ್ ವಿ ರೆಫರ್ ಟು? ದ ಅಮೇರಿಕನ್ಸ್. ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಓಲ್ಡ್ ಮ್ಯಾನ್ ವಾಸ್ ಜನರಸ್? The old man planted a tree for each child born in Rio and Medio. So he said that the trees did not belong to him, but belonged to the children. Who are real owners according to the Donald Selmo? According to Donald Selmo, the real owners are ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ರೀತಿ ಒಂದು 9 ಪ್ರಶ್ನೆಗಳನ್ನ ನಾನು ಮಾಡಿರ್ತಕ್ಕಂಥದ್ದು. ಇನ್ನು ಎಕ್ಸ್ಟ್ರಾ ನೀವೇನು ಮಾಡಿರಿ ಅಂದರೆ ಲೆಸನ್ ಓದ್ರಿ. ಲೆಸನ್ ಓದಬೇಕಾದಾಗ ಯಾವ ಡಬಲ್ ಇಂಟೆಡ್ ಕಾಮಾದಾಗ ನಿಮ್ಗೆ ಲೆಸನ್ನಲ್ಲಿ ಬಂದಿರ್ತಾವೋ ಆ ಸ್ಟೇಟ್ಮೆಂಟನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಅವುಗಳನ್ನು ನೀವು ಬೇಕಾದ ಕ್ವಶನ್ ಕೇಳಿದ್ರು ಕೂಡ ಈಸಿಯಾಗಿ ಬರೀಬೋದು ನಿಮಗೆ. ಇನ್ನೂ ಏನಾದರೂ ನಿಮಗೆ ಅಡಿಷ್ನಲ್ ಕ್ವಶನ್ಸ್ ಇದ್ರಾಗ ಅನಿಸಿದ್ದು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅವಕ್ಕೆ ಆನ್ಸರ್ಗಳನ್ನ ಕಳಿಸ್ತೀನಿ. ಓಕೆ, ಮುಂದಿನ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಅಥವಾ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆದರೆ ಈಸಿಯಾಗಿ ಎಲ್ಲ ವಿಡಿಯೋಗಳು ನಿಮ್ಗೆ ದೊರೆತಾವೆ. ಥ್ಯಾಂಕ್ ಯು.